ನಮಸ್ಕಾರ, ಸ್ಕೈವರ್ಡ್ ಸ್ಟುಡಿಯೋಗೆ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ರೀಡಿಂಗ್, ಯಾರು ನಿಮ್ಮನ್ನು ಸೀಕ್ರೆಟ್ ಆಗಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡ್ಬೋದು, ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗಲ್ವೋ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ವಾಟ್ಸಪ್ ನಂಬರ್ ಇರುತ್ತೆ, ನೀವು ಮೆಸೇಜ್ ಹಾಕ್ಬೋದು. ಓಕೆ, ಈ ಒಂದು ರೀಡಿಂಗಲ್ಲಿ ನಿಮ್ಮನ್ನು ಸೀಕ್ರೆಟ್ ಆಗಿ ಯಾರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ನನ್ನ ಕಮೆಂಟಲ್ಲಿ ತಿಳಿಸ್ತೀರಾ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮುಖಾಂತರ ಪಾಸಿಟಿವ್ ಆಗಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ನಿಮ್ಮನ್ನು ಸೀಕ್ರೆಟ್ ಆಗಿ ಯಾರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟಲ್ಲಿ ತಿಳಿಸಿ ಎನರ್ಜಿನ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಯಾರು ಸೀಕ್ರೆಟ್ ಆಗಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಈ ಒಂದು ರೀಡಿಂಗಲ್ಲಿ ಯಾರು ಸೀಕ್ರೆಟ್ ಆಗಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಕಾರ್ಡ್ ಎನರ್ಜಿ ಪ್ರಕಾರ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರುವ ವ್ಯಕ್ತಿ ಪ್ರಸ್ತುತ ಗೊಂದಲ ಸ್ಥಿತಿಯಲ್ಲಿದ್ದಾರೆ ಅಂತ ಇಲ್ಲಿ ಕ್ಲಾರಿಟಿ ತೋರಿಸ್ತಿದೆ. ಏನೆಂದರೆ ಅವರು ಒಂದು ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದರೆ ನಿಮ್ಮ ಭಾವನೆಗಳನ್ನು ಒಳಗಿಟ್ಕೊಂಡು ಅವರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಹಾಗಾಗಿ ನಂತರದಲ್ಲಿ ನಿಮ್ಮಿಂದ ದೂರವಾದ ನಂತರ ಅಂದರೆ ನಿಮ್ಮಿಂದ ದೂರ ಆದಮೇಲೆ ಅವರ ಒಂದು ಮನಸ್ಸಿನಲ್ಲಿ ಖಾಲಿತನ ಅನುಭವಿಸ್ತಾ ಇದ್ದಾರೆ. ನೀವು ಅವರ ಜೀವನದಲ್ಲಿ ಒಂದು ಅಮೂಲ್ಯ ಅಂತ ಅಂದ್ಕೊಳ್ತಾ ಇದ್ದಾರೆ. ನಂತರ ನಿಮ್ಮ ವ್ಯಾಲ್ಯೂನ ಅವರು ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ, ಆದರೆ ದೂರದಿಂದ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಒಂದು ಎನರ್ಜಿ ಬಂದಿದೆ. ನಂತರ ಇಲ್ಲಿ ಒಂದು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ನೀವು ನೋಡ್ಬೋದು. ಇಲ್ಲಿ ಒಂದು ಮರು ಸಂಪರ್ಕ ಆಗೋವಂಥ ಎನರ್ಜಿ ಬರ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ಅವರು ಆಗಾಗ ಯೋಚಿಸ್ತಾ ಇದ್ದಾರೆ, ಆದರೆ ಈ ಘಟನೆಗಳನ್ನೆಲ್ಲ ಅವರು ತುಂಬ ಮನಸ್ಸಿನಲ್ಲಿ ಇಟ್ಕೊಂಡು ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿರೋದಾಗಿರ್ಬೋದು, ಸಂಪರ್ಕ ಮಾಡಿರೋದಾಗಿರ್ಬೋದು, ಕೆಲವು ಒಂದು ಯೋಚನೆಗಳನ್ನು ತುಂಬ ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಕೊರಗೋ ಅಂಥದ್ದು ಮಾಡ್ತಾ ಇದ್ದಾರೆ. ಆದರೆ ನಂತರದಲ್ಲಿ ನಿಮ್ಮನ್ನು ಸಂಪರ್ಕಿಸಬೇಕು ಅನ್ನೋದು ಅವರ ಒಂದು ಆಲೋಚನೆ ಆಗಿದೆ. ಅವ್ರ ಮನಸ್ಸಿನಲ್ಲಿದೆ, ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿದೆ. ಇನ್ನು ಕ್ಲಾರಿಟಿ ಬಂದಿಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದೆ. ಅವರು ನಿಮ್ಮ ಬಗ್ಗೆ ತುಂಬಾ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮಿಂದ ದೂರ ಇರ್ಬೋದು, ಬಟ್ ಏನು ಅಂತಂದರೆ ನಿಮಗೆ ಅನಿಸ್ಬೋದು ಅವರು ನನ್ನಿಂದ ದೂರ ಆಗಿದ್ದಾರೆ, ನನಗೆಲ್ಲೂ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ. ಬಟ್ ನಿಮ್ಮನ್ನು ಅವರು ದೂರದಿಂದಲೇ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಹತ್ರ ತಿಳ್ಕೊಬೋದು, ನಿಮ್ಮ ಬಗ್ಗೆ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಒಂದು ಎನರ್ಜಿಯನ್ನು ತೋರಿಸ್ತಾ ಇದೆ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಗುಟ್ಟಾಗಿ ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಂಥದ್ದು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಎನರ್ಜಿ ತೋರಿಸ್ತಾ ಇದೆ. ಆದರೆ ಆ ವ್ಯಕ್ತಿ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಬೋದು, ಆದರೆ ಅವರ ಮನಸ್ಸಿನಲ್ಲಿರೋ ಅಂತಹ ಒಂದು ಭಾವನೆಗಳನ್ನು ಅದನ್ನು ಒಳಗೆ ಇಟ್ಕೊಂಡು ಅವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಒಂದು ಎನರ್ಜಿ ಕಾಣ್ತಾ ಇದೆ. ಆದರೆ ಈಗ ಅವ್ರ ಜೀವನದಲ್ಲಿ ಕೆಲವು ಜವಾಬ್ದಾರಿಗಳು ಅಥವಾ ಎರಡು ವಿಷಯಗಳ ನಡುವೆ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಅವರ ಹಾಗಾಗಿ ನಿಮ್ಮ ಕಡೆ ಬರೋಕ್ಕೆ ಅವ್ರಿಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಎರಡು ವಿಷಯಗಳ ನಡುವೆ ಅವರು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಸಂಪರ್ಕ ಮಾಡೋಕ್ಕೆ ಹೊರಟಿದ್ದಾರೆ, ಆದರೆ ಕ್ಲಾರಿಟಿ ಅನ್ನೋದು ಅವ್ರಿಗೆ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇದೆ. ನಂತರದಲ್ಲೇ ನಿಮ್ಮನ್ನು ಭೇಟಿ ಮಾಡೋ ಅಂಥ ಚಾನ್ಸಸ್ ಇದೆ. ಹಾಗಾಗಿ ನಿಮ್ಮ ಒಬ್ಬ ವ್ಯಕ್ತಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ತೋರಿಸ್ತಾ ಇದೆ. ಸೀಕ್ರೆಟ್ ಆಗಿ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ.
ಒಳಗೆ ಅವರ ಭಾವನೆಗಳನ್ನಾಗಿರ್ಬೋದು, ಅವರ ಪ್ರೀತಿನಾಗಿರ್ಬೋದು ಎಲ್ಲನೂ ಕೂಡ ಮಿಸ್ ಮಾಡ್ಕೊತಾ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಾರಿಟಿ ಸಿಗ್ತಿದೆ. ನಿಮ್ಮನ್ನು ಸೀಕ್ರೆಟಾಗಿ ಮಿಸ್ ಮಾಡ್ಕೊಳ್ತಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಅವರು ತಮ್ಮ ಭಾವನೆಗಳನ್ನು ಹೊರಗೆ ತೋರ್ಸೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮ ನೆನಪು ಅವ್ರ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ತೋರಿಸ್ತಾ ಇದೆ. ಹಾಗಾಗಿ ಸರಿಯಾದ ಸಮಯ ಬರಲಿ ಅಂತ ಅವರು ಕಾಯ್ತಾ ಇದ್ದಾರೆ. ಯಾಕೆಂದರೆ ಸತ್ಯಗಳನ್ನ ನಿಮ್ಮ ಜೊತೆ ಹಂಚ್ಕೊಬೇಕು ಅನ್ನೋದು ಅವರು ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸೀಕ್ರೆಟಾಗಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಒಂದು ಎನರ್ಜಿ ಬಂದಿದೆ. ಸದ್ಯದಲ್ಲೇ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋದು ಕೂಡ ಎನರ್ಜಿ ಬಂದಿದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.